ಜಲಮಂಡಳಿ ಅನಾವಶ್ಯಕವಾಗಿ ನೀರು ಪೋಲಾಗೋದನ್ನು ತಡೆಯೋದಕ್ಕೆ ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ. ಈ ಸಲ ಕೂಡ ದಂಡಾಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಬಟ್ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಬೆಂಗಳೂರಿನ ಹೋಟೆಲ್, ಮಾಲ್, ರೆಸ್ಟೋರೆಂಟ್, ದೇವಸ್ಥಾನಗಳಿಗೆ ಈ ಮೂಲಕ ಜಲಮಂಡಳಿ ಭಾರೀ ದಂಡದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಿಯಮ ಫಾಲೋ ಮಾಡಲಿಲ್ಲ ಅಂತ ಅಂದರೆ ಕಾವೇರಿ ನೀರು ಪೋಲಾಗದಂತೆ ಏರಿಯೇಟರ್ಗಳನ್ನು ಅಳವಡಿಸಿಕೊಳ್ಬೇಕು ಟ್ಯಾಪ್ಗಳಲ್ಲಿ ಅಂತ ಹೇಳಿದ್ದಾರೆ. ನಲ್ಲಿಗಳಲ್ಲಿ ಏರಿಯೇಟರ್ ಅಳವಡಿಸೋದಕ್ಕೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವ್ರು ರೇಡ್ ಮಾಡಿದಾಗ ಅಲ್ಲೇನಾದರೂ ಏರಿಯೇಟರ್ ಅಳವಡಿಸಿಲ್ಲ ಅಂತ ಅಂದರೆ ಆಗ 5,000 ರೂಪಾಯಿ ದಂಡವನ್ನು ನಾವು ಹಾಕಬೇಕಾಗತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಯಾರ್ಯಾರು ಹೊಸದಾಗಿ ಟ್ಯಾಪ್ ಕನೆಕ್ಷನ್ಗಳನ್ನು ಕೊಟ್ಕೊಳ್ತಾ ಇದ್ದಾರೆ ಎಲ್ರಿಗೂ ಕೂಡ ಈ ಏರಿಯೇಟರ್ಗಳನ್ನು ಕಡ್ಡಾಯವಾಗಿ ಅಳವಡಿಸಿ ಅಂತ ಹೇಳಿದ್ದಾರೆ. ಒಂದು ನೀರಿನ ಪ್ರೆಷರ್ ಕೂಡ ಇದರಿಂದ ನಾರ್ಮಲ್ ಆಗುತ್ತೆ. ವಿಪರೀತ ಫೋರ್ಸಲ್ಲಿ ನೀರು ಬಂದಾಗ ಸುಮ್ಮನೆ ಅನಾವಶ್ಯಕವಾಗಿ ವೇಸ್ಟ್ ಆಗುತ್ತೆ ನೀರು. ಆಮೇಲೆ ಈ ನೀರು ಪೊಲ್ಯೂಷನ್ ಆಗೋದನ್ನು ಕೂಡ ಏರಿಯೇಟರ್ಗಳು ತಡಿತಾವೆ ಅನ್ನೋ ಈ ಎಲ್ಲ ರೀಸನ್ಗಳಿಗೋಸ್ಕರ ಏರಿಯೇಟರ್ ಹಾಕಿ ಅಂತ ಹೇಳಿದ್ರು. ಯಾರೂ ಆ ರೂಲ್ಸನ್ನು ಫಾಲೋ ಮಾಡಲ್ಲ. ದುಡ್ಡು ಉಳಿಸೋದಕ್ಕೆ ಅಂತ ಕಡಿಮೆ ಬೆಲೆಯ ಟ್ಯಾಪ್ಗಳನ್ನು ಹಾಕ್ಕೊಂಡು ಆ ಪ್ರೆಷರ್ನಲ್ಲಿ ನೀರನ್ನು ವೇಸ್ಟ್ ಮಾಡೋ ಕೆಲಸ ಎಲ್ಲ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ರೂಲ್ಸ್ ಇದ್ರೂ ಇದನ್ನು ಯಾರೂ ಫಾಲೋ ಮಾಡ್ತಾ ಇರಲಿಲ್ಲ. ಕೇವಲ ಅದು ರೂಲ್ ಬುಕ್ಗೆ ಮಾತ್ರ ಸೀಮಿತ ಆಗೋ ರೀತಿ ಕಾಣಿಸ್ತಾ ಇತ್ತು. ಈಗ ಈ ಏರಿಯೇಟರ್ ವಿಚಾರದಲ್ಲಿ ಕಠಿಣ ನಿಲುವನ್ನು BWSSP ತಳೆದ ಹಂಗೆ ಕಾಣಿಸ್ತಾ ಇದೆ. ಸೊ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡ್ತಾರೆ ಅಂತ ಮಮತಾ, ಬಹಳ ಪ್ರಮುಖವಾಗಿ ಕಳೆದ ಬೇಸಿಗೆ ಸಂದರ್ಭದ ದಿನಗಳಲ್ಲಿ ಬೆಂಗಳೂರು ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಿತ್ತು ಅದೆಲ್ಲವೂ ಕೂಡ ಕಳೆದ ಬಳಿಕ ಹಂತ ಹಂತವಾಗಿ ಬೆಂಗಳೂರು ಮತ್ತೆ ಹಿಂದಿನ ದಿನಗಳಿಗೆ ವಾಪಸ್ ಆಗುವಂಥ ಕೆಲಸವನ್ನು ಮಾಡಿತ್ತು. ಸೊ ಹಾಗಾಗಿ ಜಲಮಂಡಳಿ ಒಂದಷ್ಟು ವಿಧಿಸಿದಂತಹ ನಿಯಮಗಳೇನಿದ್ವು ಅವೆಲ್ಲವನ್ನ ಕೂಡ ಸಡಿಲೀಕರಣ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದರಲ್ಲಿ ಏರಿಯೇಟರ್ ಬಳಕೆ ಕೂಡ ಒಂದಾಗಿತ್ತು. ಸಾಮಾನ್ಯ ದಿನಗಳಲ್ಲಿ ಏರಿಯೇಟರ್ ಬಳಕೆಗಳನ್ನು ಸಡಿಲ ಮಾಡಿದಂಥ ಹಿನ್ನೆಲೆಯಲ್ಲಿ ಸದ್ಯ ಬೇರೆ ದಿನಗಳಲ್ಲಿ ಅದು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ಬಟ್ ಆದರೆ ಈಗ ಮತ್ತೆ ಬೇಸಿಗೆ ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಎದುರಾದ್ರೆ ಎನ್ನುವಂತ ಕಾರಣಕ್ಕಾಗಿ ಬಹಳ ಪ್ರಮುಖವಾಗಿ ಈ ಬಾರಿ ಬಲ್ಕ್ ಆಗಿ ಬಳಕೆ ಮಾಡುವಂತ ಪ್ರದೇಶಗಳೇನಿದೆ ಅಂದ್ರೆ ಜಾಗಗಳೇನಿದೆ ಅಲ್ಲಿ ಏರಿಯೇಟರ್ಗಳನ್ನ ಕಡ್ಡಾಯವಾಗಿ ಬಳಕೆ ಮಾಡಲೇಬೇಕು ಅನ್ನುವಂತಹ ಸೂಚನೆಯನ್ನ ಸದ್ಯ BWSSP ಜಲಮಂಡಳಿ ಅವರು ನೀಡ್ತಾ ಇರುವಂತದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ದೇವಸ್ಥಾನ ಇರ್ಬೋದು, ಹೋಟೆಲ್ಗಳಿರ್ಬೋದು, ಅಪಾರ್ಟ್ಮೆಂಟ್ಗಳಿರ್ಬೋದು, ಇವೆಲ್ಲವೂ ಕಡೆ ತಾವು ಹೋಗಿ ಪರಿಶೀಲನೆಯನ್ನ ಮಾಡಿ ಅಲ್ಲಿ ವರ್ಕ್ ಆಗ್ತಾ ಇದೆಯಾ, ಅವರು ಅದನ್ನ ಅಳವಡಿಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಒಂದೊಮ್ಮೆ ಅಲ್ಲೇನಾದ್ರೂ ಏರಿಯೇಟರ್ಗಳ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಅಂದ್ರೆ ದಂಡವನ್ನು ಹಾಕೋದ್ರ ಮುಖಾಂತರವಾಗಿ ಅವರಿಗೆ ಮತ್ತೆ ಏರಿಯೇಟರ್ನ ಬಳಕೆ ಮಾಡೋದಕ್ಕೆ ಸೂಚನೆಯನ್ನ ಕೊಡುವಂತ ಕೆಲಸವನ್ನು ಮಾಡಬೇಕು. ಅಂದ್ರೆ ನೀರನ್ನ ವೇಸ್ಟ್ ಮಾಡ್ತಾ ಇರುವಂತಹ ಜನರಿಗೆ 5,000 ದಂಡವನ್ನು ಹೇಗೆ ವಿಧಿಸೋದಕ್ಕೆ ಮುಂದಾಗಿದೆ ಅದೇ ಮಾದರಿಯಲ್ಲಿ ಏರಿಯೇಟರ್ಗಳನ್ನ ಬಲ್ಕ್ ಪ್ರದೇಶಗಳಲ್ಲಿ ಬಳಕೆ ಮಾಡುವಂತಹ ಸಂದರ್ಭಗಳಲ್ಲಿ ಆ ಕ್ರಮವನ್ನು ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಂತವರ ವಿರುದ್ಧ ಕ್ರಮಗಳನ್ನ ಕೈಗೊಂಡು ದಂಡವನ್ನು ವಿಧಿಸುವಂತ ನಿಟ್ಟಿನಲ್ಲಿ ಸದ್ಯ ಮುಂದಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಅಧಿಕಾರಿಗಳು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಸಿಟ್ ಅನ್ನ ಮಾಡ್ತಾರೆ. ಎಲ್ಲೆಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ಪರಿಶೀಲನೆಯನ್ನ ಮಾಡಿ ಯಾರು ಫಾಲೋ ಮಾಡ್ತಾ ಇಲ್ಲ ಅಂತವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮಮತಾ, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.